ಕಾಂಗ್ರೆಸ್ ಪಾಳ್ಯದಲ್ಲಿ ಆ ಮೂಲಕ ಬಣ ಪಾಲಿಟಿಕ್ಸ್ ಕೂಡ ತಾರಕಕ್ಕೇರ್ತಾ ಇದೆ ದಿನೇ ದಿನೇ ಅನ್ನೋದು ಬಹಳ ಸ್ಪಷ್ಟ. ಜಸ್ಟ್ ಸಿಎಂ ಮತ್ತು ಡಿಸಿಎಂ ಅವರು ಆಪ್ತ ಬಳಗದಲ್ಲಿದ್ದವರು ಮಾತ್ರ ಅಲ್ಲ, ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಅಸಮಾಧಾನಗಳಿದೆ ಕೆಲವರಿಗೆ ಅಂತ. ಸಿಎಂ ಮನವೊಲಿಕೆಗೂ ಕೂಡ ತುಮಕೂರು ಬಣ ಪಾಲಿಟಿಕ್ಸ್ ನಿಂತಿಲ್ಲ ಅಂತ ಜಿಲ್ಲೆಯ ಬಣ ಪಾಲಿಟಿಕ್ಸ್ಗೆ ತೆರೆ ಎಳೆಯೋದಕ್ಕೆ ಸಿಎಂ ಸೂಚನೆ ಕೊಟ್ಟರು. ಇನ್ನೂ ಕೂಡ ಮುಗಿದಿಲ್ಲ ಶಾಸಕ ಗುಬ್ಬಿ, ಶಾಸಕ ಶ್ರೀನಿವಾಸ್ ಅವರ ಮುನಿಸು. ತುಮೂಲ್ ಎಲೆಕ್ಷನ್ ಅಲ್ಲಿ ಸೋತಿರುವ ವಿಚಾರಕ್ಕೆ ಅತಿ ದೊಡ್ಡ ಬೇಸರ ಇದೆಯಂತೆ. ಪರಮೇಶ್ವರ್ ರಾಜಣ್ಣ ಅವರಿಂದಲೇ ಸೋತಿ ಅಂತ ಶ್ರೀನಿವಾಸ್ ಅವರು ಅದನ್ನು ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸಚಿವ ಪರಮೇಶ್ವರ್ ಪಕ್ಕಾ ನಿಲ್ಲೋದಕ್ಕೂ ಕೂಡ ಹಿಂದೇಟ್ ಹಾಕಿದ್ದಾರೆ. ಎಕ್ಸಾಕ್ಟ್ಲಿ ಈ ದೃಶ್ಯ. ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಹೇಳೋ ಪ್ರಕಾರ ಇವರ ಷಡ್ಯಂತ್ರದಿಂದಲೇ ನಾನು ಸೋತೆ ಅಂತ ಅದನ್ನ ಬಹಿರಂಗವಾಗಿ ಹೇಳಿದ್ರು. ಗೃಹ ಸಚಿವರು ಬಂದ್ರು, ಅವ್ರ ಪಕ್ಕದಲ್ಲಿ ನಿಲ್ಲಿಸುವಂತಹ ಪ್ರಯತ್ನಗಳಾಯ್ತು, ಬಟ್ ಅದಕ್ಕೆ ಒಪ್ಕೊಂಡಿಲ್ಲ. ನೋಡಿ ಯಾವ ರೀತಿ ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ಹಿಂದೆ ಹೋಗ್ತಾರೆ ಅಂತ. ದೃಶ್ಯ ನೋಡ್ತಾ ಇದ್ದೀರಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ಮಾತನಾಡ್ತಾ ಇರುವಂತಹ ಸಂದರ್ಭ. ಆಗ ಗುಬ್ಬಿ ಶಾಸಕರನ್ನ ಡಾಕ್ಟರ್ ರಂಗನಾಥ್ ಅವರು, ಕುಣಿಗಲ್ ಶಾಸಕರು ಇವರು ಕರೆದು ಅವ್ರನ್ನ ಪಕ್ಕದಲ್ಲಿ ನಿಲ್ಲಿಸೋ ಪ್ರಯತ್ನ ಮಾಡಿದ್ರು. ಅಂದ್ರೆ ನಮ್ಮಲ್ಲಿ ಯಾವುದೇ ರೀತಿ ಅಸಮಾಧಾನ ಇಲ್ಲ, ಎಲ್ಲವೂ ಕೂಡ ಸರಿ ಹೋಗಿದೆ ಅನ್ನುವಂಥ ಮೆಸೇಜ್ ಪಾಸ್ ಮಾಡಬೇಕು ಅನ್ನುವಂಥ ಉದ್ದೇಶ ಮೋಸ್ಟ್ಲಿ ಶಾಸಕ ರಂಗನಾಥ್ ಅವ್ರಿಗೆ ಇತ್ತು ಅಂತ ಅನ್ಸುತ್ತೆ. ಬಟ್ ಅವರು ಪ್ರಯತ್ನ ಪಟ್ಟರು ಕೂಡ ಅದು ವಿಫಲ ಆಗಿದೆ. ಗುಬ್ಬಿ ಶಾಸಕ ನನಗೆ ಅಸಮಾಧಾನ ಇನ್ನೂ ಇದೆ ರೀ, ನೀವೇ ನಿಲ್ಲು ಅಂತ ಹೇಳೋದು ಬೇಡ ಅಂತ ಹಿಂದೆ ಸರಿದಿರುವಂಥ ದೃಶ್ಯ. ಇದು ಇವರಿಗಿನ ಅಪ್ಡೇಟ್. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.